ಮಾರ್ನಿಂಗ್ ಎಲ್ಲರಿಗೆ ಸಹ. ಇಲ್ಲಿ ಪಿಟೀಲು ಊದೋರು ಬಂದ್ದಾರೆ. ಊದು ಮಗ, ಪಿಟೀಲು ಊದು. ಅದೇನು ಉದ್ದ? ಅಲ್ಲಿ ಮಿಸ್ಟೇಕ್ ಆಯ್ತು. ಸಾಕಾ? ಎಲ್ಲ ಓಡಿ ಹೋಗೋರು. ಮೋಡ ಆಗಿದೆ, ಏನು ಗೊತ್ತಿಲ್ಲ. ನಿನ್ನೆ ಸಹ ಮೋಡ ಇತ್ತು, ಇವತ್ತು ಸಹ ಸ್ವಲ್ಪ ಮೋಡ ಹಾಕಿದೆ. ಮೋಡ ಮೋಡ. ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ದೋಸೆ ಹಾಗೂ ಚಟ್ನಿ. ದೋಸೆ ಚಟ್ನಿ. ಅಕ್ಕ, ನಾನು ದೋಸೆ ಮಾಡುದಾ ನಿಮ್ಮ ಪಿಟೀಲ್ ಬಾರಿಸೋದು ಕೇಳುದಾ? ಪಿಟೀಲ್ ಬಾರಿಸೋರು ಇಲ್ಲೇ ಬಂದಾರೆ. ಇಂಪಾಗಿ ಬಾರಿಸು. ನೀನು ಬಾರಿಸುದು ನೋಡಿ ಕಿವಿ ಹಿಡಿಬಾರ್ದು. ಎಲ್ಲ ಸಹ ವಾ 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 ಹೇಳ್ಬೇಕು. ಕಿಯಾರದೊಂದು ವಿಯರ್ಡ್ ಕಾಂಬಿನೇಷನ್, ದೋಸೆ ಒಟ್ಟಿಗೆ ಮಕ್ಕಾನ. ಎಲ್ಲರೂ ಸಹ ದೋಸೆ ಒಟ್ಟಿಗೆ ಚಟ್ನಿ ತಿನ್ನೋದು, ಇವಳು ದೋಸೆ ಒಟ್ಟಿಗೆ ಮಕ್ಕಾನ ತಿನ್ನೋದು. ಸೈಡಲ್ಲಿ ಇಡುವಾಗ ಇಲ್ಲಿ ಇಡು. ಫಾಸ್ಟ್ ತಿನ್ಬೇಕು ಈಗ, ಬೇಗ. ನಿನ್ನೆ ಸಹ ಹಾಗೆ ಮೋಡ ನೋಡಿ ಬಟ್ಟೆವೇ ಹಾಕ್ಲಿಲ್ಲ ಹೊರಗೆ. ಬಟ್ಟೆ ಮೋಡವೇ ನೋಡಿ ನಾನು ಬಟ್ಟೆ ಹಾಕ್ಲಿಲ್ಲ ಹೋಗ್ಲಿಕ್ಕೆ. ಇವತ್ತು ಸಹ ಹಾಗೆ ಮೋಡ, ಮೊನ್ನೆ ಸಹ ಹಾಗೆ 3 ದಿನದ ಬಟ್ಟೆ ಉಂಟು. ಲಾಂಡ್ರಿ ಬ್ಯಾಗ್ ನೋಡಿದ್ರೆ ತಲೆ ತಿರುಗಿ ಬೀಳ್ಬೇಕು, ಅಷ್ಟು ಬಟ್ಟೆ ಉಂಟು. ಸೊ ಇವತ್ತು ಎಂತ ಇರ್ಲಿ, ಮೋಡ ಇರ್ಲಿ ತಡಿಲಿರ್ಲಿ, ಇವತ್ತು ಹಾಕುದೆ ಬಟ್ಟೆ. ಡಿಸಿಷನ್ ಮಾಡಿ ಆಗಿದೆ. ಈಗ ನೋಡಿ ಅಂತೆ ಸೆಕೆಗಾಲ ಸ್ಟಾರ್ಟ್ ಆಯ್ತು. ಫುಲ್ಲು ಬೆವರದೆ ಈಗಲೇ. ಹೀಗೆ ಇನ್ನು ಜುಲೈ ಆಗಸ್ಟ್ ಹೇಳುದು ಬೇಡ. ಜೂನ್ ಜುಲೈ ಊರಿನವ್ರದ್ದು ಎಲ್ಲ ಇದು ಟೈಮ್ ಅಲ್ಲ, ಬಟ್ಟೆಯನ್ನು ಹಿಡಿದುಕೊಂಡು ಡಿಸ್ಕೋ ಡ್ಯಾನ್ಸ್ ಮಾಡೋದು. ನಮ್ಮದು ಈಗ ವೆದರ್ ಚೇಂಜ್ ಆಗ್ತದಲ್ಲ, ವೆದರ್ ಚೇಂಜ್ ಆಗುವಾಗ ಒಂದು ಮಳೆ ಬರ್ತದೆ ಇಲ್ಲಿ. ಸೊ ಆಗ ಕಷ್ಟ. ಇದು ಕಷ್ಟ ಅಂತಿರ್ಲಿಲ್ಲ, 1-2 ದಿನ ಮಳೆ. ಇದು ವಾರಗಟ್ಟಲೆ ಮಳೆ ಏನಲ್ಲ ಊರಿನಾಗೆ, 1-2 ದಿನ ಮಳೆ ಅಷ್ಟೇ. ಬಟ್ ಈ ಸರ್ತಿ 3 ದಿನದಿಂದ ಮೋಡವೇ ಉಂಟು. ನಿನ್ನೆಲ್ಲ ದುಬೈ ಸೈಡ್ ಮಳೆ ಬಂದಿದೆ, ಸ್ವಲ್ಪ ಮಳೆ ಬಂದಿದೆ. ಇಲ್ಲಿ ಸಹ ಬಂದಿದೆ. ನಾವು ಹೊರಗೆ ಎಲ್ಲಿ ನುಗ್ತೇವೆ, ಇಲ್ಲಿ ಗೊತ್ತೇ ಆಗುದಿಲ್ಲ. ಮಳೆ ಬರ್ಲಿ ತಡೀಲ್ ಬರ್ಲಿ, ಡೋರ್ ಕ್ಲೋಸ್ ಮಾಡಿದ್ರೆ ಸೌಂಡ್ ಪ್ರೂಫ್ ಅಲ್ಲ ಇಲ್ಲಿ ಮನೆ ಎಲ್ಲ. ಎಂತ ಸಹ ಹೊರಗೆ ಎಂತ ಸಹ ಡಮ್ ಆದ್ರೆ ಸಹ ಗೊತ್ತೇ ಆಗುದಿಲ್ಲ. ಯಾರ ಸಹ ಬಂದು ಬಾಗಿಲು ನಾಕ್ ಮಾಡಿ ಹೇಳ್ಬೇಕು, ಬಿದ್ದಿದೆ ಅಲ್ಲಿ, ಬಂದು ಹೊರಗೆ ನಿಲ್ಲಿ ಅಂತೇಳಿ. ಸಹ ಎಲ್ಲ ಮೇಂಟೆನೆನ್ಸ್ ಮಾಡ್ಬೇಕಾಗ್ತದೆ. ಬಾಟ್ಲಿ ಒರೆಸ್ಬೇಕಾಗ್ತದೆ. ಗಿಡಗಳ ಎಲೆ ಉಂಟಲ್ಲ, ಇದನ್ಸ ತೊಳೆದಿಡ್ಬೇಕಾಗ್ತದೆ, ಇಲ್ಲದ್ರೆ ಬೆಳೆಯುದಿಲ್ಲ. ಇದನ್ಸ ಎಲ್ಲ ಮೇಂಟೈನ್ ಮಾಡಬೇಕು. ವಾರದಲ್ಲಿ 1 ದಿನ ಆದರೂ, ವಾರದಲ್ಲಿ ಇಲ್ಲದ್ರೆ 2 ವಾರಕ್ಕೊಮ್ಮೆ ಸಹ ಸಾಕು. ಎಲ್ಲ ಗಿಡವನ್ನು ಒಮ್ಮೆ ನೀರು ಚೇಂಜ್ ಮಾಡಿ ವಾಶ್ ಮಾಡಬೇಕು, ಎಲೆಗಳೆಲ್ಲ. ಇಲ್ಲಿ ಸಹ ಎಷ್ಟು ಧೂಳು ಉಂಟು ನೋಡಿ ಎಷ್ಟು ಧೂಳು ಇರ್ತದೆ ನೋಡಿ. ಸೊ 2 ವಾರಕ್ಕೊಮ್ಮೆ ನೀರು ಚೇಂಜ್ ಆಗಬೇಕು, ಹೊರಗೆ ಕ್ಲೀನ್ ಆಗಬೇಕು, ಎಲೆಗಳನ್ನು ಸಹ ಸ್ವಲ್ಪ ತೊಳಿಬೇಕು. ಪಳ ಹೊಳಿತದೆ ನೋಡಿ. ಎಲೆ ಎಲ್ಲ ಕ್ಲೀನ್ ಇದ್ದರೆ ಒಳ್ಳೆ ಸನ್ಲೈಟ್ ಹಾಗೂ ಎಂತ ನಾವೆಂತ ಪರ್ಪಸ್ಗೆ ಹಾಕ್ತೇವೆ ಮನೆಯೊಳಗೆ ಇದು ಗಿಡಗಳನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮ ಏರ್ ಪ್ಯೂರಿಫೈ ಮಾಡಲಿಕ್ಕಲ್ಲ. ಕಡಲೆಕಾಯಿ ಇಂಡೋರ್ ಗಿಡಗಳು ಹಾಕುದು ಏರ್ ಪ್ಯೂರಿಫೈ ಮಾಡಲಿಕ್ಕೆ. ಸೊ ಕೆಲವು ಗಿಡಗಳೆಲ್ಲ ಒಳ್ಳೆ ಏರ್ ಪ್ಯೂರಿಫೈ ಮಾಡ್ತದೆ. ಸೊ ಅದಕ್ಕೆ ಇಂಡೋರ್ ಗಿಡಗಳನ್ನೆಲ್ಲ ಒಳಗೆ ಇಡುದು. ಎಲೆಗಳೆಲ್ಲ ಧೂಳಲ್ಲಿ ತುಂಬಿದ್ರೆ ನಾವೆಂತಕ್ಕೆ ಇಡ್ತೇವೆ ಅದು ಪರ್ಪಸ್ ಸರ್ವ್ ಆಗುದಿಲ್ಲ. ಸೊ ಅದರಿಂದಾಗಿ ಎಲೆಗಳೆಲ್ಲ ನಾವು ಕ್ಲೀನ್ ಮಾಡಿ ಇಟ್ಟರೆ ಒಳ್ಳೆ ಏರ್ ಪ್ಯೂರಿಫೈ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಆಯಿತು, ಇಲ್ಲಿದೆಲ್ಲ ಆಯಿತು. ಇನ್ನು ನೆಕ್ಸ್ಟ್ ಈಚೆ ಇದು ಮನಿ ಪ್ಲಾಂಟ್ ಗಿಡಕ್ಕೆ ವಾರಕ್ಕೆಲ್ಲ 10 ದಿನಕ್ಕೊಮ್ಮೆ 1.5 ಲೀಟರ್ ನೀರು ಹಾಕಬೇಕು ಅಂತ ಹೇಳಿದ್ದಾರೆ. ಮೊನ್ನೆ ಅಷ್ಟೇ ನಾನು ಇದರ ಮಣ್ಣೆಲ್ಲ ಸ್ವಲ್ಪ ಮೇಲೆ 2 ಇಂಚ್ ಅಷ್ಟು ಮಣ್ಣು ಚೇಂಜ್ ಮಾಡಿದ್ವಿ. ಇವಳು ಇಡೀ ದಿನ ನೀರು ಹಾಕುದು ಇದಕ್ಕೆ. ಅವಳು ನೀರು ಕುಡಿಯೋದಿಲ್ಲ, ಗಿಡಗಳಿಗೆ ನೀರು ಹಾಕುದು. ದಮ್ ಕಟ್ಟಿತ್ತು ಗಿಡ, ಅದಕ್ಕೆ 2 ಇಂಚ್ ಮಣ್ಣೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದು. ಅಕ್ಕಿ ತೊಳೆದ ನೀರು ಹಾಕುದು, ವೇಸ್ಟ್ ಮಾಡಲಿಕ್ಕೆಲ್ಲ ಅಕ್ಕಿ ತೊಳೆದ ನೀರು.
ನಾನು ನೀರು ಕುಡಿಯೋದಿಲ್ಲದ್ರೆ ಸಹ ಇದಕ್ಕೊಂದು ನೀರು ಹಾಕ್ತೇನೆ ಟೈಮ್ಗೆ. ಹೂವಿನ ಗಿಡಗಳಿಗೆ ಸಹ ಸ್ವಲ್ಪ ಅಕ್ಕಿ ತೊಳೆದ ನೀರು ಹಾಕುದು. ಮೋಡ ಹಾಕಿದೆ, ಗೊತ್ತಿಲ್ಲ ಮಳೆ ಬರ್ತದಾ ಇಲ್ಲವಾ ಅಂತ. ಮಳೆ ಬಂದರೆ ಒಳ್ಳೆ, ಸ್ವಲ್ಪ ತಂಪಾಗ್ತದೆ. ನೋಡಿ ಅಲ್ಲಿ ಮನೆಗಳೆಲ್ಲ ಕಾಣ್ತಾ ಉಂಟಲ್ಲ, ಅದೆಲ್ಲ ಶಾರ್ಜಾ ಏರಿಯಾ. ನೋಡಿ ಅಲ್ಲೆಲ್ಲ ಫುಲ್ಲು ಶಾರ್ಜಾ ಏರಿಯಾ, ಫುಲ್ಲು ಮೋಡ ಹಾಕಿದೆ. ಇವತ್ತು ಮಧ್ಯಾಹ್ನದ ಭೋಜನಕ್ಕೆ ನಮಗೆ ಲಾಯ್ಕಾದ ಬಸಳೆ ಹಾಗೂ ಎಟ್ಟಿ ಸಾರು. ಬಸಳೆ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಸಿಕ್ಕಿತು. ಸ್ವಲ್ಪ ಬಸಳೆ ತಗೊಂಡು ಸ್ವಲ್ಪ ಎಟ್ಟಿ ಹಾಕಿ ಒಂದು ಲಾಯ್ಕಾದ ಒಂದು ಸಾರು. ಯಾರ್ದೆಲ್ಲ ಇದು ಫೇವ್ರೇಟ್ ಕಮೆಂಟ್ ಮೂಲಕ ಹೇಳಿ. ಆಹಾ, ಒಂದು ಸಿಂಪಲ್ ಟಿಪ್ ಹೇಳ್ತೇನೆ ಆಯ್ತಾ. ನಿಮ್ಮ ಹತ್ರ ಓವನ್ ಇದ್ರೆ ಹಪ್ಪಳವನ್ನು ಓವನಲ್ಲಿ ಫ್ರೈ ಮಾಡ್ಬೋದು. 25 ಸೆಕೆಂಡ್ ಓವನಲ್ಲಿ ಇಟ್ಟರೆ ಆಯಿತು, ಒಳ್ಳೆ ಹಪ್ಪಳ ಕುರುಮ್ ಅಂತೇಳಿ ಒಳ್ಳೆ ರೋಸ್ಟ್ ಆಗ್ತದೆ. ಎಣ್ಣೆಯಲ್ಲಿ ಫ್ರೈ ಮಾಡುವ ಅವಶ್ಯಕತೆಯೇ ಇಲ್ಲ. ಈ ಮೋಡ ಹಾಕಿದೆ, ಇನ್ನೂ ಸಹ ಮಳೆ ಬರಲಿಲ್ಲ. ನಾನು ಬೆಳಿಗ್ಗೆ ಹೇಳಿದೆ ಅಲ್ಲ, ಮೋಡ ಹಾಗೆ ಉಂಟು. ನನ್ನ ಬಟ್ಟೆ ಸಹ ಹಾಗೆ ಉಂಟು ವಾಷಿಂಗ್ ಮಿಷಿನಲ್ಲಿ. ಒಗೆಯುವುದೋ ಬೇಡ ಅಂತೇಳಿ ಫುಲ್ ಕನ್ಫ್ಯೂಷನ್. ಈಗ ನಾವು ಸಾಮಾನು ತರಲಿಕ್ಕೆ ನೆಕ್ಸ್ಟಿಗೆ ಹೋಗ್ತಿದ್ದೇವೆ. ನೆಕ್ಸ್ಟ್ ಒಂದು ಇಲ್ಲಿಯ ಸೂಪರ್ ಮಾರ್ಕೆಟ್ ಹೋಗಿ, ಇಲ್ಲಿ ಥರ್ಸ್ಡೇ ಫ್ರೈಡೇ ಸಾಟರ್ಡೇ ಆಫರ್ಸ್ ಆಗ್ತಾರೆ. ಸೊ ಹೋಗಿ ನೋಡೋ ಎಲ್ಲಿ ಎಂಥ ಆಫರ್ಸ್ ಉಂಟು ನಮ್ಮ ಸೂಪರ್ ಮಾರ್ಕೆಟಲ್ಲಿ ಅಂತ. ಐದು ಗಂಟೆ ಆಗ್ತಾ ಬಂತು. ಎಷ್ಟು ಜನ ಇದ್ದಾರೆ ನೋಡಿ. ಅಯ್ಯೋ, ಸಿಗ್ನಲಲ್ಲಿ ಗಾಡಿ ಹಾಳಾಯ್ತೇನೋ. ಎಷ್ಟು ಜನ ಇದ್ದಾರೆ ನೋಡಿ. ಈಗ ನಾರ್ಮಲೈಸ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಶಾಪಿಂಗ್ ಆಯಿತು, ಇನ್ನು ಮನೆಗೆ. ನಾವು ಶಾಪಿಂಗ್ ಮುಗಿಸಿ ಬರುವಾಗ ಒಂದು ತೊಟ್ಟೆ ನಿಲ್ತಾ ಉಂಟು ನಮ್ಮ ಡೋರಲ್ಲಿ. ಇದರಲ್ಲಿ ಎಂತ ಉಂಟು ನೋಡು, ಇಷ್ಟು ದೊಡ್ಡ ತೊಟ್ಟೆ ಮಾರೆ ಬಂತು. ಇದರಲ್ಲಿ ಎಂತ ಮೆಂಥಾಲ್ ಬ್ಲ್ಯಾಕ್ ಚೆರಿ ಫ್ಲೇವರ್, ಸೋರ್ ಥ್ರೋಟಿಗೆ ತಿನ್ನುವ ಚಾಕ್ಲೇಟ್ ಫ್ರೀಗೆ ಕೊಟ್ಟು ಹೋಗಿದ್ದಾರೆ. ಇದು ಎಂತ ಬ್ಯಾಂಡೇಜ್, ಇಲ್ಲಿ ಆಚೆ ಬಿದ್ದರೆ ಹಾಕಲಿಕ್ಕೆ. ಮತ್ತೆ ಎಂತ ಕೊಟ್ಟಿದ್ದಾರೆ, ಮತ್ತೆ ಪ್ರೋಟೀನ್ ಬಾರ್, ಪ್ಯೂರ್ ಪ್ರೋಟೀನ್ ಚಾಕ್ಲೇಟ್ ಡಿಲಕ್ಸ್. ಇದು 3 ಐಟಮ್ ಕೊಟ್ಟಿದ್ದಾರೆ. ಎಂತ ಮಗ ಅದು ಮೆಣಸುಡಿಯಾ? ಇದೆಲ್ಲ ಲಾಯ್ಕ್ ಹೋಗ್ತದಲ್ಲ. ಇಷ್ಟೋಗಿ ಹೋಗಿ ಬಂದೆವು ಸೂಪರ್ ಮಾರ್ಕೆಟ್ಗೆ. ಅಲ್ಲಿ ಫೋನ್ ತೆಗೆದು ಬಿಟ್ಟು ನೀರುಳ್ಳಿ ಹಿಡಿಯೋದ್ರಲ್ಲಿ ಬಿಸಿ ಆದೆ ನಾನು. ಎಂತ ವಿಡಿಯೋ ತೆಗಿಲಿಕ್ಕೆ ಆಗ್ಲಿಲ್ಲ ಆಯ್ತಾ. ಅಲ್ಲಿ ವಿಡಿಯೋ ತೆಗಿಲಿಕ್ಕೆಲ್ಲ ಕೂತ್ರೆ ಉಂಟಲ್ಲ, ಒಂದೊಂದು ಐಟಮ್ ಮಿಸ್ಸಿಂಗ್ ಆಗ್ತದೆ. ಯಾಕಂದ್ರೆ ಅಲ್ಲಿ ತುಂಬಾ ಲಿಮಿಟೆಡ್ ಐಟಮ್ಸ್ ಇಟ್ಟಿದ್ರು. ರೇಟ್ ಅಂತೂ ಹೇಳುದೇ ಬೇಡ, ಜಾಸ್ತಿ ಮಾಡಿದ್ದಾರೆ. ಎಂತ ಹೇಳೋದು, ಕರೆಂಟ್ ಸಿಚುವೇಶನ್. ಮಾತಾಡುವಾಗ ಸಹ ಮಾತಾಡಿದ್ರೆ ಸಹ ಕಷ್ಟ, ಬಿಟ್ರೆ ಸಹ ಕಷ್ಟ. ನಮಗೆ ಇಷ್ಟ, ಅವರಿಗೆ ಕಷ್ಟ. ಎಲ್ಲ ಸಜ್ಜಿಗೆ ಬಜ್ಜಿಲಾಗಿದೆ. ಸೊ ಎಲ್ಲ ರೇಟ್ ಸಾಧಾರಣ ಜಾಸ್ತಿ ಆಗಿದೆ. ಮತ್ತೆ ಶಾರ್ಟೇಜ್ ಸಹ ಸ್ವಲ್ಪ ಸ್ಟಾರ್ಟ್ ಆಗಿದೆ. ನೀರುಳ್ಳಿ ಶಾರ್ಟೇಜ್. ಓ ದೇವರೇ, ಒಂದು ನೀರುಳ್ಳಿ ಹಾಕಿದ್ರೆ ಸಾಕು. ನೀರುಳ್ಳಿಗಿಂತ ಜಾಸ್ತಿ ಅಲ್ಲಿ ಕೈಗಳು ಉಂಟು. ಎಲ್ಲರೂ ಸಹ ಪೆಜ್ಜುದ್ರಲ್ಲಿ ಬಿಸಿ ನೀರುಳ್ಳಿ. ಸೊ ನಂಗೆ 1 kg ಸಿಕ್ಕಿತ್ತು. ಮತ್ತೆ ಒಬ್ಬರಿಗೆ 2 kgಗಿಂತ ಜಾಸ್ತಿ ತಗೊಳ್ಳಿಕ್ಕೆಲ್ಲ. ಕೆಲವರೆಲ್ಲ ಕೊಂಡೋಗಿ ಎಂತ ಮಾಡ್ತಾರ, ನೀರುಳ್ಳಿ ಬಜ್ಜೆ ಮಿನಿ ಮಾಡಿ ಎಣ್ಣೆಗೆ ಬಿಡ್ತಾರ ಗೊತ್ತಿಲ್ಲ. ತುಂಬಾ ತಗೊಳ್ತಿದ್ರು. ಅಂದ್ರೆ ಒಂದೇ ಜನಕ್ಕೆ 2 kg ತಗೊಳ್ಳಿಕ್ಕೆ ಬಿಡ್ತಾರೆ. ಎಂತೆಲ್ಲ ಐಟಮ್ ತಂದೆ ನಾನು ನಿಮ್ಗೆ ತೋರಿಸ್ತೇನೆ. ನೀವೆಂತ ತರ್ತೀರಿ ಮಾರ್ಕೆಟಿಂದ ಅದೇ ನಾನ್ಸ ತರುದು. ಆದ್ರೆ ಎಂತೆಲ್ಲ ತಂದೆ ಇಂಥ ಟೈಮಲ್ಲಿ ಅಂತೇಳಿ ಅದೊಂದು ತೋರಿಸ್ತೇನೆ. ಎಂತ ಸ್ಪೆಷಲ್ ಎಂತ ದುರ್ಬಿನೆಲ್ಲ ತರ್ಲಿಕ್ಕೆ ಹೋಗುದಿಲ್ಲ. ನಾನು ಸದ್ಯ ನೀರುಳ್ಳಿ, ಟೊಮ್ಯಾಟೊ, ಕಾಯಿಮೆಣಸು, ಶುಂಠಿ ಅದೇ ತಂದದು. ಬಟ್ ತೋರಿಸ್ತೇನೆ ನಾನು ಈ ಟೈಮಲ್ಲಿ ಎಷ್ಟು ಕ್ರಯ ಕೊಡ್ಬೋದು, ಎಷ್ಟು ರೇಟ್ ಆಯಿತು ಅದು ತೋರಿಸ್ತೇನೆ. ಅದೊಂದು ತುಂಬ ನೆನಪಿರುವ ವಿಷಯ. ಯಾಕಂದರೆ ಫ್ಯೂಚರಲ್ಲಿ ನನಗೆ ಹೇಳ್ಬೋದು ನನ್ನ ಮೊಮ್ಮಕ್ಕಳಿಗೆ, ಆ ಟೈಮಲ್ಲಿ ನಾನು ನೀರುಳ್ಳಿಗೆ ಎಷ್ಟು ಕೊಟ್ಟಿದ್ದೆ ಅಂತ ಹೇಳ್ಬೋದು ಹೆಮ್ಮೆಯಲ್ಲಿ. ಸೊ ನೋಡು, 2 ಪೀಸ್ ಚಿಕನ್ ಥೈಸ್ ತಂದೆ. ಇದು ಒಂದು ಸೆಟ್ಟಿಗೆ 13 ದಿರಮ್. ಇದು ಒಂದು ಸೆಟ್ಟಿಗೆ 13 ದಿರಮ್. ಇದರಲ್ಲಿ 4 ಉಂಟು ಥೈಸ್. ಸೊ ಇಂಥದ್ದು 2 ತಂದೆ. ಮತ್ತು 1 kg ಸ್ವಲ್ಪ ಜಾಸ್ತಿ ಉಂಟು. 1 kg 100 ಗ್ರಾಮ್ಸ್ ಹೇಳ್ಬೋದು. ಅದಕ್ಕೆ 18 ದಿರಮ್ಸ್.
17.83 ಅಂದರೆ ಉಳಿದ ಚಿಲ್ಲರೆ ಕೊಡೋದಿಲ್ಲ, 18 ದಿರಮೇ ಆಗ್ತದೆ. ಸೊ 1 kg ಚಿಲ್ಲರೆ ಚಿಕನ್ಗೆ 18 ದಿರಮ್ಸ್. ಮಾತ್ರ ದೊಡ್ಡ ಮಂಗುಡೆ ಆಯಿತಾ, ಇದು 3 ಮಂಗುಡೆಗೆ 14.81 ಅಂದರೆ 15 ದಿರಮ್ಸ್ 3 ಮಂಗುಡೆಗೆ. ಇದು ಆಗ್ಬೋದು. ಇದೊಂದು ತಗೊಂಡೆ ಕಂಫರ್ಟ್, ಇದು ಕಾನ್ಸಂಟ್ರೇಟ್ ಅಂದರೆ ತುಂಬ ಸ್ಟ್ರಾಂಗ್ ಇರೋದು, ಸ್ವಲ್ಪ ಹಾಕಿದ್ರೆ ಸಾಕು. ಸೊ ಇದಕ್ಕೆ 10 ದಿರಮ್ಸ್ 895 mlಗೆ. ಮತ್ತಿದೆ ಅಂತ, ಇದು ಮೆಂತ್ಯ ಸೊಪ್ಪು 2 ದಿರಮ್, 2 ಕಟ್ಟಾಗಿ 2 ದಿರಮ್. ಇದರಲ್ಲಿ 2 ಇದುಂಟು, ಬಂಡಲ್ ಉಂಟು. ಅಷ್ಟೇನು ದಪ್ಪಸಿಲ್ಲ ನನ್ನಾಗಿ. ನಿತ್ರಾಣದು 2 ಬಂಡಲ್ ನೋಡಿ, ಇಷ್ಟೇ ಸಾಕು ಅದು. ಇದು ಮತ್ತೆ ಬಟಾಟೆ ಹಾಕಿ ಒಂದು ಪಲ್ಯ ಮಾಡಿದರೆ ವಾ 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 ಲಾಯ್ಕದೊಂದು ಪಲ್ಯ. ಮತ್ತು ನೀರುಳ್ಳಿ, ಇದು ತುಂಬ ಫ್ರೆಶಸ್. ನಾನು ಗೋಲ್ಡನ್ನು ಹೇಗಿಡ್ತೇನೆ ಹಾಗೆ ಇದನ್ನು ಇಡಬೇಕು. ಇಷ್ಟಕ್ಕೆ 4 ದಿರಮ್, ತುಂಬ ಫ್ರೆಶಸ್. ಈಗ ನೀರುಳ್ಳಿ, ಇಲ್ಲಿ ನೀರುಳ್ಳಿಗೆ ಎಷ್ಟಪ್ಪ, 1 kgಗೆ ಸಾಧಾರಣ 450 ದಿರಮ್ಸ್. ನಾನು 1 kg 100 ಗ್ರಾಮ್ಸು ತಗೊಂಡಿದ್ದೇನೆ. ಸೊ 4 ದಿರಮ್ ಇಷ್ಟಕ್ಕೆ. ಭಾರಿ ಒಂದು ಚಂದದ ನೀರುಳ್ಳಿ ಅಕ್ಕಿ ತಂದೇನೆ, ಅದಕ್ಕೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಮತ್ತು ತುರೆ, ಇದಕ್ಕೆ ಎಷ್ಟು, ಇದಕ್ಕೆ 2 ದಿರಮ್. ಕದ್ದು 2 ದಿರಮ್. ಬೆಂಡೆ ತಂದೇನೆ, ಬೆಂಡೆಗೆ 2.25 ದಿರಮ್. ಎಷ್ಟು ಉಂಟು ಇದರಲ್ಲಿ, ಅರ್ಧ kgಗಿಂತ ಕಮ್ಮಿ ಉಂಟು. ಇದಕ್ಕೆ 2.25 ದಿರಮ್. ಬದನೆ, ಇದು ಮಟ್ಟಗುಳ್ಳ ಅಲ್ಲ, ಇದು ನಾರ್ಮಲ್ ನಮ್ಮ ಎಂತ ಹಸಿರು ಬದನೆ. ಇದಕ್ಕೆ ಎಷ್ಟು ಕೊಟ್ಟಿದ್ದೇನೆ, ಇದಕ್ಕೆ 350 ದಿರಮ್. 3.20 ಅಂದರೆ 350. ಸೊ ಇದು ಬದನೆ ತಂದೆ ನಾನು. ಮಟ್ಟಗುಳ್ಳಾದರೆ ಭಾರಿ ಲಾಯ್ಕ್ ಆಗ್ತದೆ. ಮತ್ತು ಕಲ್ಲುಪ್ಪು ತಗೊಂಡೆ. ಹಾಗೂ ಇದು ತುಂಬ ಇಷ್ಟ ಕ್ಯಾರನ್ಗೆ. ಇದಕ್ಕೆ 20.50 20.25 ದಿರಮ್. ಮಕ್ಕಾನ ತುಂಬ ಇಷ್ಟ, ಇದು ಭಾರಿ ಹೆಲ್ದಿ ಸಹ. ಹಣ್ಣು ಕದೋಲಿಗೆ ಬರುವ ಕದೋಲಿ ಇಷ್ಟಕ್ಕೆ 1 ಕುಮ್ಮೆದಿದೆ. ಇದಕ್ಕೆ 7.25 ದಿರಮ್. 7.25 ದಿರಮ್ದು ಕದೋಲಿ. ಇದು ಶುಂಠಿ ರೇಟಲ್ಲಿ ಫ್ರೀಗೆ ಬನ್ನಿ ಕೊಟ್ಟರೆ ಇಲ್ಲಿ ಉಂಟು 3.55 ಅಂದರೆ 4 ದಿರಮೆ ತಗೊಂಡ್ರೆ ಗೊತ್ತಿಲ್ಲ, ಅದು 3.5 ದಿರಮೆ ಇಡುವ. ಇದು ಇಂಡಿಯಾದು ಶುಂಠಿ, ಲಾಯ್ಕಾದ ಸ್ಟ್ರಾಂಗ್ ಆದ ಶುಂಠಿ. ತೆಂಗಿನಕಾಯಿ ಮುಂಚೆ 2.99 ಇತ್ತು, ಇದಕ್ಕೆ ಈಗ 3.25 ಆಗಿದೆ. ಆದರೆ ಬೇಕಲ್ಲ ನಮ್ಮ ಕಜ್ಪುಗೆ, ಸೊ 2 ತಗೊಂಡೆ. ಮತ್ತು ಗ್ರೀನ್ ಆ್ಯಪಲ್ 3 ತಂದೆ. ಕಿಯಾರನ್ಗೆ ಗ್ರೀನ್ ಆ್ಯಪಲ್ ತುಂಬಾ ಇಷ್ಟ. ಸೊ ಇದಕ್ಕೆ 4.9 ಅಂದರೆ 5 ದಿರಮ್, 3ಕ್ಕೆ 5 ದಿರಮ್. ಇದೊಂದು ಆಫರ್ಗೆ ಇತ್ತು, ವೈಟ್ ರೈಸ್, ದೋಸಾ ರೈಸ್. ಇದಕ್ಕೆ 9 ದಿರಮ್. 4 kg ಅಕ್ಕಿಗೆ ಇಲ್ಲ 5 kg ಅಕ್ಕಿಗೆ 9 ದಿರಮ್ ಆಗ್ಬೋದು. ಇದೊಂದು ಭಯಂಕರ ಡೀಲ್. ಈಗ ಸಿಗ್ತದೆ, ಇನ್ನೂ ಸಿಗ್ತದೆಲ್ಲ ಗೊತ್ತಿಲ್ಲ, ಅದಕ್ಕೆ ತಗೊಂಡಿಟ್ಟೆ. ಉಂಟು ನನ್ನ ಹತ್ರ, ಆದರೆ ಸಹ ಒಂದು ಸ್ಟಾಕ್ ಇರಲಿ ಅಂತೇಳಿ. ನಾವೆಲ್ಲ ಸ್ವಲ್ಪ ದೋಸೆ ತಿನ್ನೋದು ಜಾಸ್ತಿ. ನಾನು ಸಾಧಾರಣ ಇಲ್ಲಿ 9 ವರ್ಷದಿಂದ ಇದ್ದಾನೆ ಆಯಿತಾ, 9.5 ವರ್ಷದಿಂದ ಇದ್ದಾನೆ. ಆದರೆ ಹೀಗೆ ನಾನು ಇಷ್ಟು ನೀರುಳ್ಳಿಗೆ ನಪ್ಪೆಲ್ಲುದು ನಾನು ನೋಡಿರಲಿಲ್ಲ. ಇವತ್ತು ಮುಂಚೆಲ್ಲ ಹೇಗೆ ದೊಡ್ಡ ದೊಡ್ಡ ಕಾರ್ಟೂನಲ್ಲಿ ತಂದು, ಒಂದು ಕಾರ್ಟೂನಲ್ಲಿ ಒಂದು 10 ಕಾರ್ಟೂನಲ್ಲಿ ತಂದು ನೀರುಳ್ಳಿ ಹಾಕ್ತಿದ್ರು. ಈಗ ಹಾಗೆ ಅಲ್ಲ, ಒಂದೇ ಕಾರ್ಟೂನಲ್ಲಿ ತರ್ತಾರೆ. ಅಲ್ಲಿ ನೀರುಳ್ಳಿಗಿಂತ ಜಾಸ್ತಿ ಕೈಗಳುಂಟು, ಯಾಕಂದರೆ ಎಲ್ಲರಿಗೂ ಸಹ ನೀರುಳ್ಳಿ ಬೇಕು. ನಮ್ಮ ದೇಶದವ್ರಿಗೆ ಖಾಲಿ ಅಲ್ಲ, ಇಲ್ಲಿ 200+ ದೇಶದ ಜನರಿದ್ದಾರೆ. ಎಲ್ಲರಿಗೂ ಸಹ ಅಟಿಲ್ಗೆ ನೀರುಳ್ಳಿ ಬೇಕು. ಸೊ ಎಲ್ಲರದ್ದು ಸಹ ಪರದಾಟ ಅಲ್ಲಿ ನೀರುಳ್ಳಿ ಹೆಕ್ಕುದು. ನೀರುಳ್ಳಿ ಒಳ್ಳೆ ಉಂಟ ಇಲ್ಲ ಅದು ಸೆಕೆಂಡ್ರಿ, ಫಸ್ಟ್ ನೀರುಳ್ಳಿ ಸಿಗಲಿ ಅಂತೇಳಿ ಎಲ್ಲರೂ ಸಹ ಹೆಕ್ಕಿಕೊಂಡು ಬ್ಯುಸಿ. ಅದಕ್ಕೆ ವೀಡಿಯೋ ತೆಗಿಲಿಕ್ಕೆ ಆಗಿಲ್ಲ, ಯಾಕಂದರೆ ಅಷ್ಟು ಜನರಿದ್ರು. ವೀಕೆಂಡಿಗೆ ಅಂತೂ ಹೇಳೋದೇ ಬೇಡ, ಇನ್ನೂ ಸಹ ಜಾಸ್ತಿ ಜನರು ಇರ್ತಾರೆ. ಸೊ ಅದಕ್ಕೆ ನಾವು ವೀಕ್ ಡೇಸೇ ಹೋಗುದು. ಥರ್ಸ್ಡೇ ಆಚೆ ಹೋದರೆ ಹೆಚ್ಚು ಜನರು ಇರುವುದಿಲ್ಲ, ಯಾಕಂದರೆ ಹೆಚ್ಚಿನ ಜನರು ಕೆಲಸಕ್ಕೆ ಹೋಗ್ತಾರೆ. ಆರ್ಟಿಸ್ಟ್ ಬಂದಾಳೆ. ಏನು ಮಗ ಇವನಿಗೆ ಜಾಂಡಿಸಾ? ಕಂಪೆಟ್ ಊತಿದ್ದಾನೆ. ಏನು ಇದು ಕಲರ್, ಸ್ಕಿನ್ ಕಲರ್ ಹಾಕ್ಲಿಕ್ಕಲ್ಲ, ಜಾಂಡಿಸ್ ಹಿಡಿದಾಗ ಉಂಟು ಇವನಿಗೆ. ಲಾಯ್ಕು ಇದೆಲ್ಲ ಭಾರಿ ಚಂದ ಆಗಿದೆ ಮಗ. ಪ್ಯಾಂಟದು ಕಲರು, ಶರ್ಟ್ಸ್ ಅದೇ ಕಲರ್. ಇದು ನೋಡಿದೆ, ಬಟ್ ಇಲ್ಲಿ ಸ್ಕಿನ್ ಕಲರ್ ಉಂಟಲ್ಲ. ನಿಂದೇನು ಜಾಂಡಿಸ್ ಬಂದದ್ದು ಇವನಿಗೆ? ಚಂದ ಮಾಡಿದ್ದಿ, ವೆರಿ ನೈಸ್. ಇನ್ನೂ ಸಹ ಚಂದ ಮಾಡಬೇಕು. ಇಲ್ಲೆಲ್ಲ ಬಿಳಿ ಬಿಳಿ ಕಾಣಬಾರ್ದು, ಫುಲ್ ನೀಟ್ಲಿ ಕಲರ್ ಮಾಡಬೇಕು. ಹಾಂ, ಸೊ ಚಂದ ಮಾಡಿ ಕಲರ್ ಮಾಡಬೇಕು. ಇನ್ನು ಬೇರೆ ಎಂತ ಸಲ ಆಯ್ಕೋದು ಒಂದು ಮಲ್ಟಿ ಕಲರ್ ಆಗಿದೆ ಮಗ. ಇದು ಚೆಂದಾಗಿದೆ.
ಹೊರಗೆ ಬರಬಾರ್ದು, ಎಲ್ಲ ಒಳಗೆ ಇರಬೇಕು. ಎಷ್ಟು ನಿಮಗೆ ಕಲರಿಂಗ್ ಮಾಡ್ಲಿಕ್ಕೆ ಉಂಟು ಲೈನ್ದು ಒಳಗೆ ಕಲರ್ ಮಾಡಬೇಕು, ಹೊರಗೆ ಏನು ಕಲರ್ ಮಾಡಲಿಕ್ಕೆ ಇಲ್ಲ. ಜೋಕರ್ ಕಲರ್ ಮಾಡಿ ಹೋಗು. ಆಯ್ತಾಯ್ತು, ವ್ಯಾಲಿಡಿಟಿ ಆಯಿತು. ತುಂಬ ಜನರು ಕೇಳ್ತಿದ್ದೀರಿ, ಇನ್ನು ಊರಿಗೆ ಬರ್ತೀರಾ, ವಾಪಸ್ ಬರ್ತೀರಾ, ಈ ಸಿಚುವೇಶನ್ ಈಗ ಸರಿ ಇಲ್ಲ ಅಲ್ಲ, ಎಂತ ಮಾಡ್ತೀರಿ, ವಾಪಸ್ ಬರುದಾ ಅಂತೇಳಿ. ವಾಪಸ್ ಬರುದು ಹೇಗೆ? ಅವಳ ಶಾಲೆ ಉಂಟು, ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲ ನಾರ್ಮಲೈಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಎಂತ ಸಹ ಜನರಿಗೆ ಎಫೆಕ್ಟ್ ಆಗೋದಾಗೆ ನೋಡ್ತಿದ್ದಾರೆ. ಸೊ ಇಲ್ಲಿದು ರೂಲರ್ ಹೇಳಿದ್ದಾರೆ, ಎಲ್ಲರೂ ಸಹ ಇಲ್ಲಿಯ ಸಿಟಿಸನ್ನೇ. ಸೊ ನನ್ನ ಸಿಟಿಸನ್ಸ್ ಇರಲಿ, ನನ್ನ ರೆಸಿಡೆನ್ಸ್ ಇರಲಿ, ಹೊರಗಿಂದ ಬಂದವರು ಇರಲಿ, ಎಲ್ಲರೂ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಇಲ್ಲಿದು ಪ್ರೆಸಿಡೆಂಟೇ ಹೇಳಿದ್ದಾರೆ. ಮತ್ತು ತುಂಬ ಒಳ್ಳೆ ರೀತಿಯಲ್ಲಿ ಅವರು ಎಂತ ಸಹ ಎಲ್ಲಿಯಾಚ ಬಿದ್ದರೆ ಸಹ, ಬೆಂಕಿ ಬಿದ್ದರೆ ಸಹ ಒಳ್ಳೆ ರೀತಿಯಲ್ಲಿ ಬೇಗನೆ ವಿದಿನ್ 3 minutes ಇದ್ದಾರೆ. ಸೊ ಬೇಗನೆ ರೆಸ್ಪಾಂಡ್ ಮಾಡ್ತಿದ್ದಾರೆ, ಹೆಚ್ಚು ಜನಗೆ ಎಫೆಕ್ಟ್ ಆಗದಾಗೆ ನೋಡ್ತಿದ್ದಾರೆ. ಸೊ ಈ ದೇಶ ನಮಗೆ ಇಷ್ಟು ಸಪೋರ್ಟ್ ಮಾಡುವಾಗ ಯಾಕೆ ಬಿಡುವುದಲ್ಲ? ಸೊ ಬಿಡುವುದಿಲ್ಲ. ರಜೆ ಸಿಗುವಾಗ ಡೆಫಿನೆಟ್ಲಿ ಬರ್ತೇನೆ, ಆದರೆ ಆಗ ಫ್ಲೈಟ್ಸ್ ನಾರ್ಮಲೈಸ್ ಆಗಬೇಕು ಅಷ್ಟೇ. ನನಗೆ ಇದು ಫ್ಲೈಟ್ಸದು ಕಿರಿಕಿರಿಯಲ್ಲ ಇದ್ದರೆ ತುಂಬ ಟೆನ್ಷನ್ ಆಗ್ತದೆ. ಟ್ರಾವೆಲಿಂಗ್ ಒಂದು ಟೆನ್ಷನ್, ಪ್ಲಸ್ ಇದು ಫ್ಲೈಟ್ಸದೊಂದು ಕಿರಿಕಿರಿ. ಟ್ರಾವೆಲಿಂಗ್ ಒಂದು ಲೆಕ್ಕದಲ್ಲಿ ಕಿರಿಕಿರಿ ಆದರೆ ಇದು ಫ್ಲೈಟ್ಸದೊಂದು ಇನ್ನೊಂದು ಕಿರಿಕಿರಿ. ಮಕ್ಕಳೆಲ್ಲ ಇರುವಾಗ ಕಿರಿಕಿರಿ. ಯಾರು ಅಟ್ಲೀಸ್ಟ್ ಸ್ವಲ್ಪ ದೊಡ್ಡ ಇದ್ದಾಳೆ, ಕೆಲವರು ಪುರುಬಾಲೆ ಚಿಕ್ಕ ಮಗುವನ್ನು ಹಿಡಿದುಕೊಂಡು ಟ್ರಾವೆಲ್ ಮಾಡ್ತಾರೆ. ಅಂಥ ಟೈಮಲ್ಲಿ ಫ್ಲೈಟ್ಸ್ ಡಿಲೇ ಆದರೆ 2-3 ತಾಸು ಆ ಮಗುವನ್ನು ಹಿಡಿದು ಹೇಗೆ ಕುತ್ಕೊಳ್ಳೋದಲ್ಲ ಏರ್ಪೋರ್ಟಲ್ಲೆಲ್ಲ ತುಂಬ ಕಷ್ಟ. ಖಾಲಿ ಎಮರ್ಜೆನ್ಸಿ ಇದ್ದರೆ ಹೋಗಿ, ಇಲ್ಲದ್ರೆ ಸದ್ಯಕ್ಕೆ ಈ ಸಿಚುವೇಶನ್ಗೆ ನಿಲ್ಲಿ ಅಂತ ಹೇಳಿದ್ದಾರೆ. ಸೊ ಎಮರ್ಜೆನ್ಸಿ ಇದ್ದರೆ ಹೋಗೋದು ಓಕೆ, ನಮಗೆ ಏನು ಅಷ್ಟು ಎಮರ್ಜೆನ್ಸಿ ಇಲ್ಲ. ಸದ್ಯಕ್ಕೆ ಮಮ್ಮಿ ಡ್ಯಾಡಿ ಸಹ ಹುಷಾರು ಇದ್ದಾರೆ. ಮತ್ತು ಇಲ್ಲಿ ಸಹ ಸ್ವಲ್ಪ ಸರಿಯಾಗಲಿ, ಎಲ್ಲ ಫ್ಲೈಟ್ಸ್ ಎಲ್ಲ ನಾರ್ಮಲಿ ಆಪ್ರೇಟ್ ಆಗಲಿ, ಆ ನಂತರ ಬರುವ ಅಂತೇಳಿದ್ದೇನೆ. ಆದರೆ ಬರಲೇಬೇಕು ಈ ಸರ್ತಿ, ಬರ್ತೇನೆ ನಾನು. ಹೇಗೆ ಆಚೆ ಮಾಡಿ ಬರಬೇಕಂತೇಳಿ ಒಂದು ಆಸೆ ಉಂಟು. ಆದರೆ ಈ ಸಿಚುವೇಶನಲ್ಲಿ ಫ್ಲೈಟ್ಸ್ ಬಿನ್ ಇಲ್ಲದ್ರೆ ಮತ್ತೆ ಹೇಗೆ ಬರೋದು? ಓಡೋದಲ್ಲಿ ಬರ್ಲಿಕ್ಕೆ ಆಗ್ತದಾ? ಸೊ ನೋಡುವ, ನಾರ್ಮಲೈಸ್ ಆಗಲಿ. ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ, ನಾನು ವ್ಲಾಗ್ಸ್ ಹಾಕುವಾಗ ಅಪ್ಡೇಟ್ ಮಾಡ್ತೇನೆ ಬರುದಾದ್ರೆ. ಓಕೆ, ಇಲ್ಲಿನ ಮಕ್ಕಳಿಗೆಲ್ಲ ಜುಲೈ ಆಗಸ್ಟ್ಗೆ ರಜೆ, ಇಯರ್ ಸ್ಟಾರ್ಟ್ ಆದ ನಡುವಲ್ಲಿ ರಜೆ. ಅಂದರೆ ಇವಳದು LKG ಆಯಿತು, ಮಾರ್ಚಿಗೆ ಕಿಯಾರನ LKG ಆಯಿತು. ಇನ್ನು ಅವಳು KG2 ಸ್ಟಾರ್ಟ್ ಆಗುವ ಮುಂಚೆ 2 ರಿಂದ 3 ವಾರ ರಜೆ ಸಿಗ್ತದೆ. ಹೆಚ್ಚಾಗಿ 2 ವಾರ ರಜೆ ಸಿಕ್ಕುದು, ಸ್ಪ್ರಿಂಗ್ ಬ್ರೇಕ್ ಅಂತೇಳಿ ಕರೀತಾರೆ. ಈ ಸರ್ತಿ ಜಗಳ ಇದ್ದ ಕಾರಣ 3 ವಾರ ಸಿಕ್ಕಿದೆ ರಜೆ. ಸೊ 3 ವಾರ ರಜೆ ಆದ ನಂತರ ಅವಳು KG2ಗೆ ಹೋಗ್ತಾಳೆ. KG2 ನಾರ್ಮಲಿ ಇನ್ನು 2 ತಿಂಗಳು KG2 ಅಲ್ಲಿ ಆದ ನಂತರ ಇಲ್ಲಿ ಬೇಸಿಗೆ ಕಾಲ ಇರ್ತದೆ, ಜೂನ್ ಜುಲೈ ಆಗಸ್ಟ್ ಪೀಕ್ ಶೆಕೆ. ಸೊ ಆ ಟೈಮಲ್ಲಿ ಮಕ್ಕಳಿಗೆ 2 ತಿಂಗಳು ರಜೆ. ಸೊ ಇವರ ಅಕಾಡೆಮಿಕ್ ಇಯರ್ ಅಲ್ಲಿ ನಡುವಲ್ಲಿ 2 ತಿಂಗಳು ರಜೆ ಸಿಗ್ತದೆ ಇವರಿಗೆ. ಸೊ ಆ ಟೈಮಲ್ಲಿ ಹೆಚ್ಚಿನ ಗಲ್ಫಿನ ಮಕ್ಕಳು ಊರಿಗೆ ಬರ್ತಾರೆ. ಇಲ್ಲಿ ಶೆಕೆ, ಊರಲ್ಲಿ ತಡಿಲು ವರ್ಷ. ಸೊ ಹೆಚ್ಚಿನ ಗಲ್ಫ್ದು ಮಕ್ಕಳು ನೀವು ನೋಡ್ಬೋದು ಜುಲೈ ಆಗಸ್ಟ್ ಟೈಮಲ್ಲಿ ಬರುದು. ಮತ್ತು ಡಿಸೆಂಬರ್ಗೆ ಸಹ ರಜೆ ಇಲ್ಲಿ ಸಿಗ್ತದೆ, ವಿಂಟರ್ ಬ್ರೇಕ್ ಅಂತೇಳಿ. ಇಲ್ಲಿ ರಜೆ ಅಂತೂ ಒಳ್ಳೆ ಕಂಡಪಟ್ಟೆ ರಜೆ ಸಿಗ್ತದೆ ಮಕ್ಕಳಿಗೆ. ಸೌಂಡ್ ಎಲ್ಲ ಕೇಳುವಾಗ ಹೆದರಿಕೆ ಆಗ್ತದೆ, ಹೆದರದವ್ರು ಸಹ ಹೆದರುವವರು. ನಮಗೆಲ್ಲ ಇದು ಕಾಮನ್ ಅಲ್ಲ. ನಮಗೆಲ್ಲ ಇದು ತುಂಬ ಸ್ವಲ್ಪ. ಬೆಳಿಗ್ಗೆ ಸಹ ನಾನು ಇವತ್ತು ಚಪಾತಿ ಮಾಡುವಾಗ ಮೇಲಿಂದ ಶಬ್ದ ಕೇಳ್ತಾ ಉಂಟು. ಶಬ್ದ ಅಂದರೆ ಯಾವ ಸ್ಫೋಟದ್ದಲ್ಲ, ಇದು ಫೈಟರ್ ಜೆಟ್ಟದೆಲ್ಲ ಶಬ್ದ ಕೇಳುವಾಗ ಚುಕ್ಕು ಆಗ್ತದೆ. ಅದೆಂತ ಸಹ ಮಾಡುದಿಲ್ಲ, ನಮಗೆ ಎಂತ ಮಾಡುದಲ್ಲ, ಅದು ಪ್ರೊಟೆಕ್ಷನ್ಗೆ ಆಚೆಚೆ ಹೋಗುದು. ಆದರೆ ನಮಗೆ ಒಂದು ರೀತಿಯಲ್ಲಿ ಭಯ ಅಲ್ಲ. ನೋಡುವ, ಆದಷ್ಟು ಬೇಗನೆ ಇದು ಎಲ್ಲ ನಿಲ್ಲಿ ಅಷ್ಟೇ ಪ್ರೇಯರ್ ಮಾಡೋದು. ಒಮ್ಮೆ ನಿಂತರೆ ಎಲ್ಲ ಗಲ್ಫ್ನವ್ರಿಗೆ ಒಂದು ಸಮಾಧಾನ, ಊರಿನವ್ರಿಗೆ ಸಹ ಸಮಾಧಾನ. ಯಾಕಂದರೆ ಎಲ್ಲದಕ್ಕೆ ರೇಟ್ ಜಾಸ್ತಿ ಮಾಡಿದ್ದಾರೆ, LPGಗೆಲ್ಲ. ಸೊ ಎಷ್ಟೋ ಹೋಟೆಲೆಲ್ಲ ಬಂದ್ ಮಾಡಿದಾರಂತೆ, ಯಾಕಂದರೆ ಸಿಲಿಂಡರ್ ಇಲ್ಲದ್ರೆ ಎಲ್ಲಿಂದ ನಡೆಸೋದು ಹೋಟೆಲೆಲ್ಲ. ಸೊ ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು, ಗ್ಲೋಬಲ್ ಪ್ರಾಬ್ಲಮ್ ಆಗ್ತಾ ಉಂಟು ಇದು. ಸೊ ಪ್ರೇಯರ್ ಮಾಡುವ ಎಲ್ಲರೂ ಸಹ ಬೇಗನೆ ಇದೆಲ್ಲ ಜಗಳ ನಿಲ್ಲಿ ಅಂತೇಳಿ. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. 10th ಬರ್ಡೇ ಅಲಿಶಾ ಆನಾ ಮಾರ್ಕ್ದು ಮಾರ್ಚ್ 17ಗೆ. ಹ್ಯಾಪಿ ಬರ್ಡೇ ಅಲಿಶಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. 12th ಮಾರ್ಚಿಗೆ ಲೋಹಿತ್ನ ಬರ್ಡೇ. ಹ್ಯಾಪಿ ಬರ್ಡೇ ಲೋಹಿತ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. 14th ಮಾರ್ಚಿಗೆ ಏಡಲ್ನ ಬರ್ಡೇ. ನನ್ನ ಉಚ್ಚಾರ ಕರೆಕ್ಟ್ ಉಂಟಾ ಇಲ್ಲ ಗೊತ್ತಿಲ್ಲ, ಏಡಲ್. ಹ್ಯಾಪಿ ಬರ್ಡೇ ಏಡಲ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಗೆ ಟೇಕ್ ಕೇರ್, ಬಾಯ್ ಬಾಯ್.